ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಪಟ್ಟಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಕಾಂಗ್ರೆಸ್ ಯುವ ಘಟಕದಿಂದ ದುಷ್ಕರ್ಮಿಯೊಬ್ಬ ನ್ಯಾಯಮೂರ್ತಿ ಬಿಆರ್ ಗವಾಯಿರವರ ಮೇಲೆ ಶೂ ಎಸೆದ ಘಟನೆಯನ್ನು ಖಂಡಿಸಿ ಪಕ್ಷದ 100 ಯುವ ಕಾರ್ಯಕರ್ತರು ಪಟ್ಟಣದ ಡಿಪೋ ಬಸ್ ನಿಲ್ದಾಣದಿಂದ ವಿಜಯ ಸರ್ಕಲ್ ವರೆಗೆ ಭೀಮ ಘೋಷಣೆಗಳೊಂದಿಗೆ ಪಂಜಿನ ಮೆರವಣಿಗೆ ನಡೆಸಿದರು. ಪುರಸಭೆ ಬಸ್ ನಿಲ್ದಾಣದ ಆವರಣದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅನ್ನಪೂರ್ಣ ಇ ತುಕಾರಾಂ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸನಾತನ ಧರ್ಮಿಗಳಿಂದ ದೇಶವನ್ನು ಮತ್ತು ದೇಶದ ಮಹೋನ್ನತ ಗ್ರಂಥವಾದ ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿ ಈ ದೇಶದ ಪ್ರತಿಯೊಬ್ಬ ಯುವಕರ ಮೇಲಿದೆ. ನಾವೆಲ್ಲರೂ ಜಾಗೃತರಾಗಿ ಇದರ ವಿರುದ್ಧ ಹೋರಾಡಬೇಕಾಗಿದೆ ಹಾಗೂ ಈ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಮತ್ತು ಈ ದೇಶದ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆಗಳಲ್ಲಿ ವೋಟ್ ಚೋರಿ, ಮತಗಳ್ಳತನವಾಗುತ್ತಿದೆ. ನಮ್ಮ ಮತಗಳು ದಾಳಿಗೆ ಒಳಗಾಗಿದೆ ಮತ್ತು ಮತಚೋರಿ, ಮತಗಟ್ಟೆಯ ವಶ, ಸರ್ಕಾರಿ ಸಂಸ್ಥೆಯ ದುರುಪಯೋಗಕ್ಕೆ ಕಾರಣವಾಗಿದೆ. ಇವತ್ತಿನ ದಿನ ನಮ್ಮ ದೇಶದ ಪ್ರಜಾಪ್ರಭುತ್ವನೇ ಅಲುಗಾಡುವ ಪರಿಸ್ಥಿತಿ ಎದುರಾಗಿದ್ದು ನಾವೆಲ್ಲರೂ ಜಾಗೃತರಾಗಿ ಇದರ ವಿರುದ್ಧವೂ ಕೂಡ ಹೋರಾಡಬೇಕಾದಂತ ಅನಿವಾರ್ಯತೆ ಎದುರಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಎಚ್ಎಸ್, ಪಕ್ಷದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಆಶಾಲತಾ ಸೋಮಪ್ಪ, ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ನಂದೇಳಿ ಮಂಜುನಾಥ್ ಹಾಗೂ ಸಂಡೂರು ಪುರಸಭೆ ಅಧ್ಯಕ್ಷರಾದ ಎಸ್ ಸಿರಾಜ್ ಹುಸೇನ್, ಸಂಡೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷರಾದ ಬಸವರಾಜ್ ಬ್ರೂಸ್ಲೆ ಹಾಗೂ ಪಕ್ಷದ ಹಲವಾರು ಮುಖಂಡರು ಮತ್ತು 100 ಮಹಿಳೆಯರು, ಯುವಕರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ವಿಶೇಷವಾಗಿ ಸ್ವಾಗತ ಕೋರುತ್ತಿದ್ದೇನೆ ಮತ್ತು ವಿಶೇಷವಾಗಿ ನೀವೆಲ್ಲ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ. ಯುವ ಸಮ್ಮೇಳನವನ್ನು ನಿಮ್ಮೆಲ್ಲರಿಂದ ಇವತ್ತು ಒಂದು ಯುವ ಸಮ್ಮೇಳನ ನಡೀತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣ ಮುಗಿಸ್ತಿದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ಧನ್ಯವಾದಗಳು. ಪೀಠಿಕೆಯ ಮೊದಲನೆಯ ಸಾಲಿನಲ್ಲಿ ಬರ್ತಕ್ಕಂಥದ್ದೇ ಭಾರತದ ಜನರಾದ ನಾವು, ಅಂದರೆ ಈ ರಾಷ್ಟ್ರದ ನಿಜವಾದ ಶಕ್ತಿ. ಮತ್ತೆ ಯಾವುದೇ ಸಂಸ್ಥೆ ಮತ್ತು ರಾಜಕೀಯ ಪಕ್ಷದ ನಾಯಕನಲ್ಲಿಲ್ಲ, ಅದು ಪ್ರತಿಯೊಬ್ಬ ಮತದಾರರ ಕೈಯಲ್ಲಿದೆ, ಪ್ರತಿಯೊಬ್ಬ ನಾಗರಿಕನ ಕೈಯಲ್ಲಿದೆ ಅಂತಕ್ಕಂಥದ್ದು. ಅಂತ ಒಬ್ಬ ನಮಗೆ ಸಂವಿಧಾನ ಕೊಟ್ಟಂತ ಹಕ್ಕನ್ನು ನಾವು ಇವತ್ತು ಅದನ್ನ ಜವಾಬ್ದಾರಿಯುತವಾಗಿ ಚಲಾವಣೆ ಮಾಡಬೇಕು ಮತ್ತು ಈ ದೇಶದ ಭವಿಷ್ಯವನ್ನು ನಿರ್ಧರಿಸತಕ್ಕಂತ, ಈ ದೇಶದ ಭವಿಷ್ಯವನ್ನು ಬರೀತಕ್ಕಂತ ಈ ಚುನಾವಣೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಒಂದು ಪ್ರಚಾರ ಪಡಿತಕ್ಕಂತ ಒಂದು ವಿಷಯ ಅಂತಂದ್ರೆ ಈ ಒಂದು ವೋಟ್ ಚೋರಿ ಅಂತಕ್ಕಂಥದ್ದು. ಅಂದ್ರೆ ಇವತ್ತು ನಮ್ಮ ಮತ ಏನಾಗಿದೆ, ದಾಳಿಗೆ ಒಳಗಾಗಿದೆ ಮತ್ತು ಮತ ಚೋರಿ, ಮತಗಟ್ಟೆ ವಶ, ಸರ್ಕಾರಿ ಸಂಸ್ಥೆಯ ದುರುಪಯೋಗಕ್ಕೆ ಇವತ್ತಿನ ದಿನ ನಮ್ಮ ದೇಶದ ಪ್ರಜಾಪ್ರಭುತ್ವನೇ ಅಲಗಾಡುವಂತ ಪರಿಸ್ಥಿತಿ ಬಂದಿದೆ. ಇಂಥ ಒಂದು ಸಮಯದಲ್ಲಿ ನಾವೆಲ್ಲರೂ ಜಾಗೃತರಾಗಿ ಇದ್ರ ವಿರುದ್ಧ ಹೋರಾಡಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗಿದೆ. ಅದಕ್ಕೆ ಇವತ್ತು ನಮ್ಮ ಎಲ್ಲ ಯುವ ನಾಯಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಈ ಸಂಡೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಈ ಒಂದು ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ವೇದಿಕೆ ಅಡಿಯಲ್ಲಿ ಬದುಕ್ತಕ್ಕಂಥ ಪರಿಸ್ಥಿತಿ ಇವತ್ತಿಲ್ಲ. ಎಲ್ಲರನ್ನು ಭಾಗ ಮಾಡಿ, ಎಲ್ಲರನ್ನು ತುಂಡು ತುಂಡಾಗಿ ಮಾಡಿ ಇವತ್ತು ನಮ್ಮನ್ನ ಆಳ್ತಕ್ಕಂಥ ಪರಿಸ್ಥಿತಿ ಇದೆ. ಅದನ್ನ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಹಾಗೆಯೇ ವಿಶೇಷವಾಗಿ ನಾನು ನನ್ನ ಎಲ್ಲ ಯುವ ಮತದಾರರಿಗೆ ಹೇಳ್ತಕ್ಕಂಥದ್ದು ಏನಂದ್ರೆ, ತಾತ್ಕಾಲಿಕ ಲಾಭಕ್ಕಾಗಿ ನಿಮ್ಮ ಮತವನ್ನು ಮಾರಾಟ ಮಾಡಬೇಡ್ರಿ. ನಿಮ್ಮ ಒಂದೊಂದು ಮತ ಕೂಡ ಈ ದೇಶವನ್ನು ಕಟ್ಟೋದಕ್ಕೆ ಅತ್ಯಮೂಲ್ಯವಾದದ್ದು ಮತ್ತು ರಾಷ್ಟ್ರದ ಭವಿಷ್ಯವನ್ನು ನಿರ್ಧರಿಸುವಂಥದ್ದು ಒಂದು ಆಯುಧ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ನಾವು ಮತ ಚಲಾವಣೆ ಮಾಡಬೇಕಾದ್ರೆ ನಾವು ಒಬ್ಬ ವ್ಯಕ್ತಿಗೆ ಮತವನ್ನು ಚಲಾವಣೆ ಮಾಡ್ತಾ ಇಲ್ಲ. ಈ ದೇಶದ ನ್ಯಾಯ, ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸಮಾನತೆ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಮತ ಚಲಾವಣೆ ಮಾಡ್ತಾ ಇದೀವಿ ಅಂತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಲ್ಲಿ ಇರ್ಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ. ಹಾಗೇನೆ ನಮ್ಮ ಮಾನ್ಯ
ವಿರೋಧ ಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರು ಏನು ಸತತವಾಗಿ ಈ ಹೋರಾಟಕ್ಕೆ ಚಾಲನೆ ಕೊಟ್ಟು ಸಕ್ರಿಯರಾಗಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಎಲ್ಲ ನಮ್ಮ ಯುವ ಸಮುದಾಯದ ಜೊತೆಗೆ ಈ ಪ್ರಜ್ಞಾವಂತ ನಾಗರಿಕರು ಎಲ್ಲರೂ ಸೇರಿ ಅವರ ಜೊತೆಗೆ ಗಟ್ಟಿಯಾಗಿ ನಿಂತು ಅವರ ಒಂದು ಧ್ವನಿಯನ್ನು ಇನ್ನೂ ಹೆಚ್ಚು ಮಾಡತಕ್ಕಂತ ಮತ್ತು ಅವರ ಬಲವನ್ನು ಹೆಚ್ಚು ಮಾಡತಕ್ಕಂತ ಮತ್ತು ಪ್ರಜಾಪ್ರಭುತ್ವದ ಈ ಹಕ್ಕನ್ನು ರಕ್ಷಣೆ ಮಾಡತಕ್ಕಂತ ದೃಢ ಸಂಕಲ್ಪವನ್ನು ನಾವೆಲ್ಲರೂ ಮಾಡಬೇಕು. ತಾವೆಲ್ಲರೂ ಗಮನಿಸಿರ್ಬೋದು ಬಂಧುಗಳೇ, ಈಗ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಂತ ನಮ್ಮ ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದಲ್ಲಿ ಮೊಟ್ಟ ಮೊದಲನೇದಾಗಿ ಅವರ ಅಧಿಕಾರಕ್ಕೆ ಬಂದಾಗ ಎಲ್ಲ ಯುವ ಜನರಿಗೆ ನಾವು 2 ಕೋಟಿಯಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ, ಎಲ್ಲಾ ಯುವ ಜನತೆಗೂ ಕೂಡ ನಾವು ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದೆಲ್ಲ ಹುಸಿ ಆಗೋಯ್ತು. ಅವರು ಕೊಟ್ಟಂತ ಭರವಸೆಗಳೆಲ್ಲ ಸುಳ್ಳಾಗೋದು. ಆದ್ರೂ ಕೂಡ ಇವತ್ತು ನಮ್ಮ ಭವಿಷ್ಯ ಬದಲಾಗಬಹುದು, ನಾಳೆ ನಮ್ಮ ಬದುಕು ಬದಲಾಗಬಹುದು ಅಂತಕ್ಕಂಥ ಒಂದು ಜನರ ಒಂದು ನಿರೀಕ್ಷೆಯಲ್ಲಿ ಮತ್ತೆ ಮತ್ತೆ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಜನರ ನಿರೀಕ್ಷೆಗಳಿಗೆ ಮೀರಿ ಅವರು ಇವತ್ತು ಜನರನ್ನ ಒಂದು ನಿರಾಶಾ ಒಂದು ಬದುಕಿಗೆ ದೂಡ್ತಕ್ಕಂಥದ್ದು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ. ಈ ಒಂದು ನಮ್ಮ ಯುವ ಜನರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಮನಗಂಡು ನಮ್ಮ ಸರ್ಕಾರ ತಾವೆಲ್ಲರೂ ಗಮನಿಸಿರ್ಬೋದು 5 ಒಂದು ಭಾಗ್ಯಗಳನ್ನು ಕೊಟ್ಟು ವಿಶೇಷವಾಗಿ ಯಾರು ಯುವಕರಿದ್ದಾರೆ ಅವರು ನಿರಾಶೆಗೆ ಒಳಗಾಗಬಾರ್ದು, ಆಮೇಲೆ ಅವರು ಭ್ರಮ ನಿರಸನಕ್ಕೆ ಒಳಗಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಯುವ ನಿಧಿಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಅವರು ಈ ಸರ್ಕಾರದ ಮೇಲಿನ ಒಂದು ಆಡಳಿತಾಂಗದ ವ್ಯವಸ್ಥೆ ಮೇಲೆ ಅವರು ನಂಬಿಕೆಯನ್ನು ಕಳ್ಕೋಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಯೋಜನೆಯನ್ನು ತಂದುಕೊಟ್ಟಿದೆ. ಅದನ್ನ ಸಾಕಷ್ಟು ಜನ ಕೂಡ ಯೋಜನೆಯನ್ನು ಇವತ್ತು ಸಾಕಷ್ಟು ಯುವ ಜನತೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು ಪ್ರತಿ ಒಂದು ಬಜೆಟ್ ನಲ್ಲಿ ಕೂಡ ಏನಾದ್ರೂ ಒಂದು ಪ್ರತಿಮೆ ಮಾಡ್ತಾ ಇದೀವಿ, ಇಲ್ಲಾಂದ್ರೆ ಒಂದು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಹಣವನ್ನು ವ್ಯಯ ಮಾಡ್ತಾ ಇದ್ದಾರೆ. ಆ ಪುತ್ಥಳಿ ನಿರ್ಮಾಣ ಮಾಡ್ತಕ್ಕಂಥ ಹಣದಲ್ಲಿ ಒಂದೇ ಒಂದು ಫ್ಯಾಕ್ಟರಿ ಅಥವಾ ಒಂದು ಇಂಡಸ್ಟ್ರಿ ಮಾಡಿದ್ರೆ ಸಾಕಷ್ಟು ಯುವ ಜನರಿಗೆ ಕೆಲಸ ಸಿಗ್ತಾ ಇತ್ತು. ಹಾಗೇನೆ ಅವರನ್ನ ಅವಲಂಬಿತರಾಗಿರ್ತಕ್ಕಂಥ ಒಂದು ಕುಟುಂಬಕ್ಕೆ 3 ಹೊತ್ತಿನ ಊಟಕ್ಕೆ ಅನುಕೂಲ ಆಗ್ತಾ ಇತ್ತು. ಆದ್ರೆ ಇವನ್ನೆಲ್ಲ ಬಿಟ್ಟು ಯಾವುದೇ ದೇಶಕ್ಕೆ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ, ಹಾಗೇನೆ ಯಾವಾಗ ತಮ್ಮ ಮೇಲೆ ಎಲ್ಲರೂ ಮುಗಿಬೀಳ್ತಾರೆ ಅವಾಗ ಅವರ ಒಂದು ಗಮನವನ್ನು ಬೇರೆ ಕೆಳಗೆ ಸೆಳೆಯೋದಕ್ಕೆ ಧರ್ಮಗಳ ಒಂದು ವಿಷಯವನ್ನು ಮುಂದೆ ತಂದಿಡ್ತಕ್ಕಂಥದ್ದು ಅಥವಾ ಯಾವುದೇ ಒಂದು ಜಾತಿಯನ್ನು ಮುನ್ನೆಲೆಗೆ ತಂದು ಅದ್ರ ವಿರುದ್ಧ ಏನೇನೋ ತಪ್ಪು ಒಂದು ಸಂದೇಶಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ನಮ್ಮ ಯುವ ನಾಯಕರು ಇವತ್ತು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಇದನ್ನೆಲ್ಲ ಕೊನೆಗಾಣಿಸ್ತಕ್ಕಂಥ ಒಂದು ನಿರ್ಧಾರವನ್ನು ತಗೋಬೇಕು. ಇವತ್ತು ನಮ್ಮ ಯುವ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಭಾರತ್ ಜೋಡೋ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆಯಲ್ಲಿ ಬಂದು ಪ್ರತಿಯೊಬ್ಬ ಶ್ರಮಿಕನ, ರೈತರ ಮತ್ತು ಕಾರ್ಮಿಕನ ಮತ್ತು ಇಂಡಸ್ಟ್ರಿಯಲಿಸ್ಟ್ ಆಮೇಲೆ ಯಾರು ಅವಿದ್ಯಾವಂತರಿದ್ದಾರೆ ಅವರ ಕಷ್ಟಗಳನ್ನು ಕೂಡ ಮತ್ತು ನಿರುದ್ಯೋಗಿ ಯುವಕರು ಯಾರಿದ್ದಾರೆ ಅವರ ಕಷ್ಟಗಳನ್ನು ಮತ್ತು ಸಾಮಾನ್ಯ ಮಹಿಳೆಯರು, ಗೃಹಿಣಿಯರು ಪ್ರತಿಯೊಬ್ಬರನ್ನು ಕೂಡ ಅವರು ಈ ಒಂದು ಯಾತ್ರೆಯಲ್ಲಿ ವಿಶೇಷವಾಗಿ ಅವರನ್ನ ಕರೆದು ಮಾತಾಡಿಸಿ ಅವ್ರ ಸಮಸ್ಯೆಗಳನ್ನು ತಿಳಿದುಕೊಂಡು ಮುಂದಿನ ನಮ್ಮ ಭಾರತಕ್ಕೆ ಏನು ಅವಶ್ಯಕತೆ ಇದೆ ಅದಕ್ಕೆ ಪೂರಕವಾದಂತ ಯೋಜನೆಗಳನ್ನು ನಾವು ಮಾಡಬೇಕು. ಈಗ ನಮ್ಮ ದೇಶದ ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ, ನಮ್ಮ ಜನರೆಲ್ಲ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ವಿಶೇಷವಾದ ಯೋಜನೆಗಳನ್ನು ಈಗಾಗಲೇ ರೂಪಿಸ್ತಾ ಇದ್ದಾರೆ. ಇವತ್ತು ನಾವೇನು ಈ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ಈ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕೋದಷ್ಟಲ್ಲ ನಮ್ಮ ಮಕ್ಕಳನ್ನು ಕೂಡ ಇದಕ್ಕೆ ಬಲಿಪಶು ಮಾಡೋದು ಬೇಡ. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಒಂದು ಭವಿಷ್ಯವನ್ನು ನಾವೆಲ್ಲರೂ ಉಜ್ವಲಗೊಳಿಸಬೇಕಂತಂದ್ರೆ ನಾವೆಲ್ಲರೂ ಸೇರಿ ಈ ಒಂದು ವ್ಯವಸ್ಥೆ ಏನಿದೆ ಈಗ ಮತ ಕಳ್ಳತನ ಏನು ಈಗ ವ್ಯವಸ್ಥಿತವಾಗಿ ನಡೀತಾ ಇದೆ, ಈ ಒಂದು ಮತ ಕಳ್ಳತನದ ವ್ಯವಸ್ಥೆ ವಿರುದ್ಧವಾಗಿ ನಾವೆಲ್ಲರೂ ದೃಢವಾಗಿ ನಿಂತು ಇದನ್ನ ಎದುರಿಸ್ತಕ್ಕಂತ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಒಂದು ಉತ್ತಮವಾದ ಒಂದು ರಾಜಕೀಯ ವ್ಯವಸ್ಥೆಗೆ ನಾಂದಿ ಆಡ್ತಕ್ಕಂತ ಕೆಲಸ ಮಾಡಬೇಕು. ಹಾಗೆಯೇ ಇದು ನಮ್ಮ ಎಲ್ಲರ ಜವಾಬ್ದಾರಿ ಕೂಡ ಹೌದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. बड़ी खुशी होती है कि हमारी माताएं, हमारी बहनें कितनी जागरूक हैं।
जो देश में केंद्र में बैठी जो भारतीय जनता पार्टी की सरकार है, आज उसने देश की क्या हालत कर दी है। पिछले दिनों आपने देखा किस तरीके से ये जो दलित विरोधी आरएसएस और जो भाजपा की सरकार है, चीफ जस्टिस ऑफ इंडिया के ऊपर एक सरफिरे व्यक्ति ने जूता फेंकने की कोशिश की। सुनकर जब न्यूज में खबर आई, समाचार में, कि चीफ जस्टिस के ऊपर एक सरफिरा व्यक्ति जूता फेंक सकता है, तो आप समझिए कि आम व्यक्ति कितना सुरक्षित है इस देश में। ಕೆಲಸವನ್ನ ಮಾಡಿದರೆ ಅದು ಶೂ ಅಂತ ನಾವು ಭಾವಿಸ್ತಾ ಇಲ್ಲ, ಅದು ಅವರನ್ನ ಕೊಲ್ಲಲು ಕೂಡ ಪ್ರಯತ್ನ ಪಟ್ಟಂತವ್ರು ಈ ಮನುವಾದಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಆ ಶೂ ಜಾಗದಲ್ಲಿ ಏನೇ ಇರಬಹುದು, ಮಾಡಿರುವಂತದ್ದು ಅಪಮಾನ, ಅದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ. ಮತ್ತೆ ರಾಜ್ಯಾದ್ಯಂತ ನಾವು ಅಂಬೇಡ್ಕರ್ ಅನ್ನ ಪ್ರೀತಿಸುತ್ತೇವೆ ಅನ್ನೋ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಕೈಗೊಂಡಿದ್ದೇವೆ. ಅದು ಬ್ಲಾಕ್ ಮಟ್ಟದಲ್ಲಿರ್ಬೋದು, ಅಸೆಂಬ್ಲಿ ಮಟ್ಟದಲ್ಲಿರ್ಬೋದು, ಎಲ್ಲಾ ಕ್ಷೇತ್ರಗಳು ತೊಡುವಂತ ಕೆಲಸವನ್ನ ಮಾಡ್ತೀವಿ. ಒಂದನ್ನ ತಿಳ್ಕೊಳ್ಳಿ, ನ್ಯಾಯಮೂರ್ತಿಗಳ ಪೀಠದತ್ತ ಶೂನ ಎಸ್ತಂತವ್ರು ಅವರು ಗನ್ನನ್ನು ಕೂಡ ಗುರಿ ಇಡೋದಕ್ಕೆ ಯಾವುದೇ ಅನುಮಾನವನ್ನ ವ್ಯಕ್ತಪಡಿಸಲ್ಲ. ಅವರು ಆ ರೀತಿಯ ಕೆಲಸವನ್ನು ಅವರು ಮಾಡಿದ್ದಾರೆ. ನಾನು ಈ ಮೇಲ್ವರ್ಗದ ಒಂದು ಗುಂಪು ಸಾಮಾನ್ಯ ಜನರ, ದಲಿತರ, ಹಿಂದುಳಿದ ವರ್ಗದವರ ಮೇಲೆ ಈ ರೀತಿಯ ಹರಸಾಹಸವನ್ನ ಮಾಡ್ತಾ ಇರೋಂಥದ್ದು ಇದು ಮೊದಲನೇ ಬಾರಿ ಅಲ್ಲ. ಯಾಕಂದ್ರೆ ಇದು ತಮ್ಗೆ ತಿಳ್ಕೊಂಡಿರ್ಬೋದು ಎಲ್ಲರೂ ಕೂಡ, ಈ ಮನುವಾದಿಗಳು ಮುಸಲ್ಮಾನರ ವಿರುದ್ಧ ಸನಾತನ ಧರ್ಮ ಅನ್ನೋ ಹೆಸರಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಅದು ತಪ್ಪು. ನಾನೆಲ್ಲಾ ಯುವ ಮಿತ್ರರಿಗೆ ಹೇಳ್ತಾ ತಪ್ಪು. ಅವರಿಗೆ ದಲಿತರು, ಹಿಂದುಳಿದ ವರ್ಗದವರು ಮುಂದೆ ಬರಬಾರ್ದು. ಅದಕ್ಕೋಸ್ಕರ ಮುಸಲ್ಮಾನವರನ್ನ ಒಂದು ಭಾವಚಿತ್ರವಾಗಿ ಅಡ್ಡ ಇಟ್ಟಿದ್ದಾರೆ ಹೊರತು ದಲಿತರು, ಹಿಂದುಳಿದ ವರ್ಗವರಿಗೆ ವಿದ್ಯಾಭ್ಯಾಸ ಬರಬಾರ್ದು, ಆಡಳಿತದಲ್ಲಿ ಅವರ ಸಮನಾಗಿ ಕೂರಬಾರ್ದು. ಇದನ್ನ ಸಹಿಸಕ್ಕಾಗ್ದೇನೆ ರಾಕೇಶ್ ಕಿಶೋರ್ ಶೂಸ್ ಅನ್ನ ಎಷ್ಟು ಸನಾತನ ಧರ್ಮ ಇದನ್ನ ಸಹಿಸಲ್ಲ ಅಂತ ಹೇಳಿದ್ದಾರೆ. ಇದನ್ನ ಯುವ ಕಾಂಗ್ರೆಸ್ ಖಂಡಿಸುತ್ತೆ, ಮತ್ತೆ ನಾನು ಕೂಡ ಖಂಡಿಸ್ತೇನೆ. ಇದು ಮನುವಾದಿಗಳು ಈ ದೇಶದ ಜನತೆ ಮೇಲೆ, ಈ ದೇಶದ ಸಂವಿಧಾನದ ಮೇಲೆ ಮಾಡಿದಂತ ಅಪಮಾನ, ಬೇರೊಂದಿಲ್ಲ. ಇದು ಅಪಮಾನ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಬಂಧುಗಳೇ, ಮನುವಾದಿಗಳು ಈ ಸಿದ್ಧಾಂತವನ್ನ ಮುಂಚೆಯಿಂದನೂ ಮಾಡ್ಕೊಂತ ಬಂದಿದ್ದಾರೆ. ಏನ್ ಈ ಸಿದ್ಧಾಂತ? ಸಾಮಾನ್ಯ ವರ್ಗದ ಜನರು ವಿದ್ಯಾಭ್ಯಾಸಕ್ಕಾಗ್ಬೋದು, ಅಥವಾ ಯಾವುದೇ ಉದ್ಯೋಗ ಆಗ್ಬೋದು, ಅಥವಾ ಯಾವುದೇ ರಾಜಕೀಯ ಕಾರ್ಯಗಳಿಗಾಗ್ಬೋದು, ರಾಜಕೀಯ ಹುದ್ದೆಗಳಿಗಾಗ್ಬೋದು, ಅವರಿಗೆ ಸರಿಸಮನಾಗಿ ಕೂರಬಾರದು. ಅದನ್ನ ಅವ್ರು ಓಪನ್ ಆಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳು, ಮತ್ತೆ ದಲಿತರು, ಮುಸಲ್ಮಾನರು, ಹಿಂದುಳಿದ ವರ್ಗದವರು ಜಾಸ್ತಿ ಇದ್ದಾರೆ. ಅದನ್ನ ಹೇಳಿದ್ರೆ ಅವ್ರಿಗೆ ಎಫೆಕ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಮುಸಲ್ಮಾನರನ್ನ ಒಂದು ಭಾವಚಿತ್ರವಾಗಿ ಇಟ್ಟು ಹಿಂದುಳಿದ ವರ್ಗದವರಿಗೆ ಮತ್ತೆ ದಲಿತರನ್ನ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ನ್ಯಾಯಮೂರ್ತಿಗಳ ಮೇಲೆ ಶೂಸನ್ನ ಎಸೆದ್ರು ಕೂಡ ಬಿಜೆಪಿಯ ಪ್ರಧಾನಮಂತ್ರಿಗಳು, ಬಿಜೆಪಿಯ ಹೋಮ್ ಮಿನಿಸ್ಟರ್ ಆದಂತ ಅಮಿತ್ ಶಾ ಅವರು ಯಾವುದೇ ಒಂದು ಮಾತನ್ನ ಆಚೆ ಆಗ್ತಾ ಇಲ್ಲ, ಅವರ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಯಾವ ರೀತಿ ಹೀನಾಯ ಕೃತ್ಯಕ್ಕೆ ಕೈಗೊಂಡಿದ್ದಾರೆ, ಸಂವಿಧಾನವನ್ನು ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ತಮ್ಗೆ ಒಂದು ವೀಕ್ ಹಿಂದೆ, ಒಂದು ವಾರದ ಹಿಂದೆ ಉತ್ತರ ಪ್ರದೇಶದಲ್ಲಿ ಒಬ್ಬ ದಲಿತನನ್ನ ಕಾಲಲ್ಲಿ ಕತ್ತು ಮೇಲೆ ತುಳಿದು ಸಾಯಿಸುವಂತ ಸಂದರ್ಭದಲ್ಲಿ ಅವನೊಂದು ಮಾತಾಡ್ತಾನೆ, ರಾಹುಲ್ ಗಾಂಧಿ ಅಂತ. ಅಂದ್ರೆ ಸಾಯುವಂತ ಸಂದರ್ಭದಲ್ಲೂ ಕೂಡ ಒಬ್ಬ ದಲಿತನಿಗೆ ರಾಹುಲ್ ಗಾಂಧಿ ನೆನಪಾಗ್ತಾ ಇದ್ದಾರೆ ಅಂತೆ. ಮುಂದಿನ ದಿವಸ ಒಬ್ಬನೇ ಒಬ್ಬ ನಾಯಕ ಇರೋದು ದೇಶ ಉಳಿಸೋದಕ್ಕೆ ರಾಹುಲ್ ಗಾಂಧಿ ಅಂತ ಸಾಯುವ ಸಂದರ್ಭದಲ್ಲಿ ಹೇಳಿದ್ರಲ್ಲ ದಲಿತ ವ್ಯಕ್ತಿ, ಅವ್ರಿಗೆ ಕೈ ಮುಗ್ದು ನಾನು ಒಂದು ನಮಸ್ಕಾರವನ್ನು ಇಲ್ಲಿಂದ ಹೇಳ್ತೇನೆ. ಅಂದ್ರೆ ಈ ಜನರನ್ನ ತುಳಿತಾ ಇರುವಂತ ಈ ಮನುವಾದಿಗಳನ್ನ, RSS ಅನ್ನ, ಬಿಜೆಪಿಯನ್ನ ಮೆಟ್ಟಿ ನಿಲ್ಲುವಂತ ಒಬ್ಬನೇ ಒಬ್ಬ ಈ ದೇಶದ ನಾಯಕ ಯಾರಿದ್ರೆ ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಮನುವಾದಿಗಳು ಯಾವತ್ತು ಕೂಡ ಅವರಿಗೆ ಬೇಕಾಗಿರುವಂತದ್ದು ಮೇಲ್ದರ್ಜೆ ಮತ್ತು ಕೆಳದರ್ಜೆ, ಮೇಲ್ಜಾತಿ ಮತ್ತು ಕೆಳಜಾತಿ ಒಂದೇನೆ. ನಿಮ್ಗೆ ಬೌದ್ಧ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಅಥವಾ ಬೇರೆ ಧರ್ಮಗಳ ಬಗ್ಗೆ ಮಾತಾಡೋದಿಲ್ಲ. ಓನ್ಲಿ ಮುಸಲ್ಮಾನ್ ಅವರ ಮುಂದಿಡ್ತಾರೆ. ಅವ್ರಿಗೆ ಬೇಕಾಗಿರುವುದು ಮೇಲ್ವರ್ಗ ಮತ್ತೆ ಕೆಳವರ್ಗ. ಅವರ ಹೋರಾಟ ಏನಿದ್ರು ಸಮಾನತೆ ಸರಿ ಇರಬಾರ್ದು, ಸಮಾನತೆಯನ್ನ ವಿರೋಧ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಪೆರಿಯಾರು ಕೂಡ ಇದನ್ನೇ ಹೇಳಿದ್ದಾರೆ, ಅಂಬೇಡ್ಕರ್ ಕೂಡ ಇದನ್ನೇ ಹೇಳಿದ್ದಾರೆ. ತುಂಬಾ ಎಲ್ಲ ನಮ್ಮ ಹಿಂದಿನ ಸಾಮಾಜಿಕ ಹೋರಾಟಗಾರರು ಯಾರ್ಯಾರಿದ್ದಾರೆ, ಗಾಂಧಿ ಏನ್ ಹೇಳಿದ್ದಾರೆ, ಎಲ್ಲರಿಗೂ ಸಮಾನತೆ ಬೇಕು ಅಂತ ಗಾಂಧಿಯನ್ನು ವಿರೋಧಿಸ್ತಾ ಇರೋದು ಕೂಡ ಅದಕ್ಕೆ ಇದಕ್ಕೇನೆ. ಅವ್ರಿಗೆ ಸಮಾನತೆಯನ್ನ ಇರಬಾರ್ದು ದೇಶದಲ್ಲಿ. ಮೇಲ್ವರ್ಗ ಮೇಲೆ ಇರಬೇಕು, ಆಳುವರು ಆಳ್ತಾ ಇರಬೇಕು, ಜೀತದಾಳುಗಳು ಜೀತದಾಳವಾಗಿ ಇರಬೇಕು. ಅದನ್ನೇ ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ, ಇವಾಗೂ ಕೂಡ ಮಾಡ್ತಾ ಇದ್ದಾರೆ. ನೀವು ಒಂದ್ ತಿಳ್ಕೊಳ್ಳಿ, ಈ ಬಿಜೆಪಿಯ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ದಲಿತ ಮಿನಿಸ್ಟರ್ಗಳಿದ್ದಾರೆ, ಸಚಿವರುಗಳಿದ್ದಾರೆ? ಎಲ್ಲೂ ಇಲ್ಲ, ಎಲ್ಲೂ ಮಾತಾಡಲ್ಲ ಅದನ್ನ ಅವರು.
ಮೇಲ್ವರ್ಗದ ಜನಾಂಗ ಮೇಲೆ ಇರಬೇಕು, ಕೆಳವರ್ಗದ ಕೆಳಗೆ ಇರಬೇಕು ಅಂತ. ಮುಸಲ್ಮಾನವರ ಒಂದು ಹಣೆಪಟ್ಟಿ ಅಷ್ಟೇ. ಮುಂದೆನೂ ಕೂಡ ಹೇಳ್ತಾ ಇದ್ದೀನಿ ಬಂಧುಗಳೇ, ಅಂಬೇಡ್ಕರ್ ಅವ್ರನ್ನ ತುಳಿಯೋದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ. ಯಾಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತಂದ್ರೆ, ದಲಿತರು ಬೆಳೀತಾ ಇದ್ದಾರೆ, ಆಗಿರ್ಬೋದು, ಆರ್ಥಿಕತೆಯಲ್ಲಾಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಅವ್ರಿಗೆ ತಿಳುವಳಿಕೆ ಬರ್ತಾ ಇದೆ, ಅದು ಅವ್ರಿಗೆ ನಿದ್ದೆ ಕೆಡಿಸ್ತಾ ಇದೆ.